ಓಂ ಶಾಂತಿ. ಡೇಟ್ ಆಗಿದೆ 5/3/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಬಾಬಾ ಹೇಳ್ತಾರೆ, ಭಟ್ಟಿ ಕಿ ಅಲೌಕಿಕ್ ಛಾಪ್. ಭಟ್ಟಿ ಭಟ್ಟಿ ಅಂದ್ರೇನು? ಸುಡುದು. ಇಟ್ಟಂಗಿ ಭಟ್ಟಿ ಅಂತೀವಲ್ಲ ನಾವು. ಇಟ್ಟಂಗಿ ಭಟ್ಟಿಯೊಳಗೆ ಏನು ಮಾಡ್ತಾರೆ? ಇಟ್ಟಂಗಿ ಭಟ್ಟಿಯೊಳಗೆ ಏನು ಮಾಡ್ತಾರೆ? ಇಟ್ಟಂಗಿ ಸುಡ್ತಾರೆ. ಯಾಕೆ ಸುಡ್ತಾರೆ? ಗಟ್ಟಿ ಆಗಲಿ ಅಂತಲ್ಲ. ಭಟ್ಟಿಗೆ ಅಲೌಕಿಕ್ ಛಾಪ್. ಈ ಭಟ್ಟಿನಲ್ಲಿ ಅಲೌಕಿಕತೆಯ ಸಿಕ್ಕ ಹೊಡಿಬೇಕು ಅಂತಾರೆ ಬಾಬಾ. ಛಾಪ್ ಅಂದರೆ ಸಿಕ್ಕ. ಆಜ್ बाप दादा हर एक के मस्तक से दो बातें देख रहे हैं. ಇಂದು ಬಾಪ್ ದಾದಾ ಪ್ರತಿಯೊಬ್ಬ ಭ್ರುಕುಟಿಯ ಮಧ್ಯದಲ್ಲಿ, ಅಂದರೆ ಪ್ರತಿಯೊಂದು ಆತ್ಮನ ಭ್ರುಕುಟಿಯ ಮಧ್ಯದಲ್ಲಿ ಎರಡು ಮಾತುಗಳನ್ನು ಬಾಬಾ ನೋಡ್ತಿದ್ರು. ಕೌನ್ಸಿ? ಯಾವೆರಡು ಮಾತುಗಳು? ಏಕ್ ಭಾಗ್ಯ और दूसरा ಸುಹಾಗ್. ಪ್ರತಿಯೊಬ್ಬ ಆತ್ಮಗಳಲ್ಲಿ ಬಾಬಾ ಏನು ನೋಡ್ತಾ ಇದ್ರು? ಭಾಗ್ಯ ಮತ್ತು ಸುಹಾಗ್. ಸುಹಾಗ್ ಅಂದರೆ ಸುಮಂಗಲಿ ಅಂತ ಹೇಳ್ತೀವಲ್ಲ. दोनों ही बातें देख रहे हैं. भट्टी में आकर अपने भाग्य और सुहाग को अच्छी तरह से देख और जान सकते हो. ಬಾಬಾ ಅಂತೂ ನೋಡ್ಲಿಕ್ಕಿರ್ತಾರೆ. ಇನ್ನು ನೀವು ಭಟ್ಟಿನಲ್ಲಿ ಬಂದಿದ್ದೀರಲ್ಲ, ತಮ್ಮ ಭಾಗ್ಯ ಮತ್ತು ಸುಹಾಗವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ರಿ, ತಿಳ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. अपने मस्तक पर चमकते हुए भाग्य के सितारे को देख सकते हो. ತಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಭಾಗ್ಯದ ನಕ್ಷತ್ರವನ್ನು ನೋಡ್ತೀರೇನು? भट्टी में यह दर्पण मिला है जिस दर्पण से अपने भाग्य और सुहाग को देख सको. ಈ ಭಟ್ಟಿನಲ್ಲಿ ನಿಮಗೆ ಒಂದು ಕನ್ನಡಿ ಕೊಟ್ಟಿದ್ದಾರೆ. ಯಾರು? ಶಿವಬಾಬಾ. ಆ ಕನ್ನಡಿಯೊಳಗೆ ನೀವೇನು ಮಾಡಬೇಕು? ಏನು ನೋಡಂತೆ? ನಮ್ಮ ಭಾಗ್ಯದ ರೇಖೆ ಮತ್ತು ಸುಹಾಗ್ ನೋಡ್ತೀವಲ್ಲ ನಾವು ದಿನ ಕನ್ನಡಿಯೊಳಗೆ ನೋಡ್ಕೊಂಡು ಇಟ್ಕೊಳ್ಳೋದು. ಅದನ್ನು ಹೇಳ್ತಾರೆ ಬಾಬಾ, ನೋಡ್ಕೊಳ್ರಿ. ಭಟ್ಟಿ ಮೇ ಆನಾ ಅರ್ಥಾತ್ ದೋ ಬಾತೆ ಪ್ರಾಪ್ತ್ ಕರ್ನ. ಭಟ್ಟಿನಲ್ಲಿ ಸುಮ್ಮನೆ ಭಟ್ಟಿಗೆ ಹೋಗೋದಲ್ಲ. ಈಗ ನಾಳೆ ಯಾರು ಹೋಗೋರಿದ್ದೀರಿ ನೋಡ್ರಿ ಭಟ್ಟಿಗೆ. ಭಟ್ಟಿನಲ್ಲಿ ಹೋಗೋದು ಅಂತಂದರೆ ಎರಡು ಮಾತುಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ವಹ ದೋ ಬಾತೆ ಕೌನ್ಸಿ? ಆ ಎರಡು ಮಾತುಗಳು ಯಾವುವು? ಬಾಬಾ ಹೇಳ್ತಾರೆ, आज भट्टी वालों से मिलने आए हैं ना, तो उन्हों का पेपर लेते हैं. ಬಾಬಾ ಏನು ಮಾಡ್ತಾರೆ? ಅವ್ರದ್ದು ಪೇಪರ್ ತಗೋತಾರೆ. ಏನು? ಬತಾವು ಮುಖ್ಯ ದೋ ಬಾತೆ ಕೌನ್ಸಿ ಮಿಲ್ತಿ ಹೇ. ಹೇಳಿ, ಆ ಎರಡು ಮಾತುಗಳು ಯಾವುವು? ಹರೇಕ್ನೆ ಭಿನ್ನ ಭಿನ್ನ ಬಾತೆ ಸುನಾಯಿ. ಅಲ್ಲಿ ಕೂತವರೆಲ್ಲ ತಮಗೆ ಏನೇನು ವಿಚಾರ ಬಂದಿದೆಯೋ ಅದನ್ನು ಹೇಳ್ತಾರೆ. ಹರೇಕ್ ನೇ ಜೋ ಸುನಾಯ ಬಹುತ್ ಅಚ್ಚಾ ಸುನಾಯ. ನೀವೆಲ್ಲ ಏನೇನು ಹೇಳಿದ್ರು ಅದು ಕರೆಕ್ಟಾಗಿದೆ. ಕ್ಯೋಂಕಿ ಮಾತಾಯೇ ಇತನಾ ಭೀ ಸುನಾನೆ ಯೋಗ್ಯ ಬನ್ ಜಾಯೆ ತೋ ಬಹುತ್ ಸರ್ವಿಸ್ ಕರ್ ಸಕ್ತಿ ಹೇ. ಮಾತೆಯರು ನೀವೇನಿದ್ದೀರಲ್ಲ, ಇಷ್ಟು ಉತ್ತರ ಹೇಳಿದ್ದೀರಲ್ಲ, ಇದು ಕೇಳಿ ಬಾಬಾಗೇನಾಯಿತು? ಖುಷಿ ಆಯಿತು. ನೀವು ಹೇಳೋಕ್ಕೆ ಯೋಗ್ಯ ಆಗಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ಇಷ್ಟರ ಮೇಲೆ ನೀವು ಏನು ಮಾಡ್ಬೋದು? ಸೇವೆ ಮಾಡ್ಬೋದು ಅಂತ. तो भट्टी से दो बातें मुख्य यह मिली है और उन्हें साथ लेकर ही जाना है. ಈ ಭಟ್ಟಿನಲ್ಲಿ ನಿಮಗೆ ಎರಡು ಮಾತು ಸಿಗ್ತಾವೆ, ಅವುಗಳನ್ನು ನೀವು ತಗೊಂಡು ಹೋಗಬೇಕು. ಏಕ್ ತೋ अपने आप को देखने का दर्पण. ಏನು ಸಿಕ್ಕಿದಾವೆ ನಿಮಗೆ? ಒಂದು, ನಿಮ್ಮನ್ನು ನೀವು ನೋಡ್ಕೊಳ್ಳಿಕ್ಕೆ ಕನ್ನಡಿ ಇದೆ. और दूसरी बात ಯೋಗ್. ಇನ್ನೊಂದು ಯಾವುದು? ಯೋಗ್ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಯೋಗ್ ಅಂದ್ರೇನು? ಯಾದ್, ನೆನಪು. ಯಾದ್ ಕಾ ಗೋಲಾ. लाइट के गोले को सदैव साथ रखने वाले के हाथ में फिर कौन सा गोला आएगा?
ಬಾಬಾ ಹೇಳ್ತಾರೆ ಲೈಟ್ಗೆ ಗೋಲೆಕೋ, ಅಂದರೆ ಪ್ರಕಾಶದ ಗೋಲ ಅಂತ ಹೇಳ್ತೀವಲ್ಲ, ಗುಂಡಕ್ಕಿರ್ತದಲ್ಲ, ಆ ಪ್ರಕಾಶದ ಗೋಲೆ ಯಾವಾಗಲೂ ಜೊತೆಗೆ ಇಟ್ಕೋಬೇಕು, ಕೈಯಲ್ಲಿರಬೇಕು. ಮತ್ತಿನ್ಯಾವ ಗೋಲ, ಕೌನ್ಸಾ ಗೋಲ ಈಗ, ಇನ್ಯಾವ ಬರ್ತದೆ ಅಂತಾರೆ ಬಾಬಾ ಗೋಲ. ಜೋ ಆಪ್ ಲೋಗೋಂ ಕಾ ಯಾದ್ಗಾರ್ ಚಿತ್ರ ಹೇ, ನಿಮ್ಮೆಲ್ಲರ ನೆನಪಿನ ಅರ್ಥ ಒಂದು ಚಿತ್ರ ಇದೆ. ಏನು ಹೇಳ್ರಿ? ಕೃಷ್ಣ ನೋಡಿದ್ರಲ್ಲ ಎಲ್ಲರೂ, ಕೃಷ್ಣನ ಕೈಯಾಗೇನು ಗೋಲ ಅದಲ್ಲ, ಪೃಥ್ವಿನೇ ಹಿಡ್ಕೊಂಬಂದ ನಾವು. ಅದು ಹೇಳ್ತಾರೆ ಬಾಬಾ, ಕೃಷ್ಣಕ್ಕೆ ಚಿತ್ರಮೇ ಸೃಷ್ಟಿ ಕಾ ಗೋಲ ಹೇನಾ, ಇಡೀ ಸೃಷ್ಟಿ ಏನಂತಾರೆ ಗೋಲ ಯಾರ ಕೈಯಾಗಿದೆ? ಕೃಷ್ಣನ ಕೈಯಾಗಿದೆ. ಲೈಟ್ಗೆ ಚಿತ್ರಕ್ಕೆ ಅಂದರ್ ಸದೈವ್ ರಹನಾ ಹೇ, ಆ ಪ್ರಕಾಶದ ಚಿತ್ರದ ಒಳಗಡೆ ಯಾವಾಗಲೂ ಇರಬೇಕು ಅಂತಾರೆ ಬಾಬಾ. ಲೈಟ್ ಕಾ ಗೋಲಾ ಬನನೆ ಸೆ ಹಿ ವಿಶ್ವಕ್ಕೆ ರಾಜ್ಯ ಕಾ ಗೋಲಾ ಲೇ ಸಕ್ತೆ ಹೋ, ಆ ಪ್ರಕಾಶದ ಗೋಲಾನಲ್ಲಿ ಇರೋದ್ರಿಂದನೇ ನಿಮಗೇನು ಸಿಗ್ತದೆ? ವಿಶ್ವದ ಭಾಗ್ಯ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ಅಭಿ ಹೇ ಲೈಟ್ ಕಾ ಗೋಲಾ, ಭವಿಷ್ಯ ಮೇ ಹೋಗಾ ಯಹ ರಾಜ್ಯ ಕಾ ಗೋಲಾ. ಈಗ ನಿಮ್ಗೆ ಯಾವ ಗೋಲ ಕೊಟ್ಟಿದ್ದಾರೆ ಬಾಬಾ? ಪ್ರಕಾಶದ ಗೋಲ. ಅದರಲ್ಲಿ ಇರೋದ್ರಿಂದ ನಿಮಗೆ ಮುಂದೆ ಏನು ಸಿಗ್ತದೆ? ರಾಜ್ಯ, ಭವಿಷ್ಯದ ಆ ಸೃಷ್ಟಿ, ಅಂದರೆ ಅದೇನು ಸ್ವರ್ಗ, ಅದು ಆ ಸ್ವರ್ಗದಲ್ಲಿ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ತೋ ಭಟ್ಟಿ ಸೆ ಏಕ್ ತೋ ದರ್ಪಣ್ ಮಿಲಾ ಅವ್ರ ದೂಸರಾ ಯಾದ್ ಕಿ ಯಾತ್ರಾ, ಈ ಭಟ್ಟಿಯಿಂದ ಎರಡು ಸಿಕ್ಕು ನಿಮಗೆ. ಏನು? ಒಂದು ಕರಡಿ ಸಿಕ್ತು, ಇನ್ನೊಂದು ನೆನಪಿನ ಯಾತ್ರೆ. ಹೆಂಗೆ? ನಿರಂತರ ಶ್ರೇಷ್ಠ ಬನಾನೆ ಕೆ ಲಿಯೇ ಲೈಟ್ ಕೆ ಗೋಲೆ ಕಿ ಸೌಗಾತ್ ಮಿಲಿ ಹೇ, ಬಾಬಾ ಗಿಫ್ಟ್ ಕೊಟ್ಟಿದ್ದಾರೆ. ನಿರಂತರ ನೆನಪು ಮಾಡಬೇಕು, ಯಾವಾಗಲೂ ಶ್ರೇಷ್ಠ ಆಗಬೇಕು ಅಂತಂದರೆ ಯಾವಾಗಲೂ ಎಲ್ಲಿರಬೇಕು ನಾವು? ಲೈಟ್ ಕಾ ಗೋಲ, ಪ್ರಕಾಶದ ಗೋಲದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ದೋನೋ ಲೇ ಜಾನೆ ಹೇ, ಎರಡು ತೊಗೊಂಡು ಹೋಗ್ಬೇಕು ನೀವು ಅಂತಾರೆ ಬಾಬಾ. ಎಲ್ಲಿದಿಂದ? ಮಧುಬನ್ಗೆ ಹೋಗಿವಲ್ಲ, ಈಗ ಮಧುಬನ್ದಾಗ ಕೂತೀವಿ, ಮಧುಬನ ಬಟ್ಟೆಯೊಳಗೆ ಕೂತಿದ್ದೀವಿ ಅಂತ ನೆನಪು ಮಾಡಿಕೊಡ್ರಿ. ಎಲ್ಲಿ? ಡೈಮಂಡ್ ಹಾಲ್. ಅವ್ಯಕ್ತ ಮುರಳಿ ಎಲ್ಲಿರ್ತವೆ? ಡೈಮಂಡ್ ಹಾಲ್ ಅನ್ನೋಕ್ಕಿಂತ ಇದು ಮೋಸ್ಟ್ಲಿ ಓಂ ಶಾಂತಿ ಭವನದೊಳಗೆ ಇರಬೇಕು. ಇದು ಪಾಂಡವ ಭವನ್ ಮಿಲನ್. ಇದು ಎದುರು ಕಡೆ ಯಾರು ಕೂತಿದ್ದಾರೆ? ಬಾಪ್ ದಾದಾ ಬಂದಿದ್ದಾರೆ. ಮಿಲನ್ ನಡೆದದ್ದು ಇವಾಗ, ಮಿಲನ್ ಮುರಳಿ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ ಬಾಬಾ, ಇಲ್ಲಿದಿಂದ ನಿಮ್ಮ ಸೇವಾ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಇವೆರಡು ತೊಗೊಂಡು ಹೋಗಬೇಕು. ಏನು ತೊಗೊಂಡು ಹೋಗಬೇಕು? ದರ್ಪಣ್ ಮತ್ತು ಯಾದ್ಕಿ ಯಾತ್ರಾ. ಅದಕ್ಕೆ ಬಾಬಾ ಹೇಳ್ತಾರೆ ಇವೆರಡು ತೊಗೊಂಡು ಹೋಗಬೇಕು. ಜೈಸೆ ಬಾಪ್ ಕಿ ಮಹಿಮಾ ಕಾ ಏಕ್ ಗೀತ್ ಬನಾಯಾ ಹೈನಾ, ತಂದೆಯ ಒಂದು ಮಹಿಮೆ ಮಾಡಲಿಕ್ಕೆ ಒಂದು ಶ್ರೇಷ್ಠ ಹಾಡಿದೆ, ಫೇಮಸ್ ಹಾಡು. ಯಾವ್ದು ಹೇಳ್ರಿ? ಸತ್ಯಂ ಶಿವಂ ಸುಂದರಂ. ಐಸೆ ಆಪ್ ಸಭಿ ಭೀ, ಅವನೊಬ್ಬನೇ ಸತ್ಯಂ ಶಿವಂ ಸುಂದರಂ ಅಲ್ಲ, ತಾವೆಲ್ಲರೂ ಕೂಡ ಮಾಸ್ಟರ್ ಸತ್ಯಂ ಶಿವಂ ಸುಂದರಂ ಹೋ. ಬಾಬಾ ಹೆಂಗೆ? ಸತ್ಯ ಅಂದರೆ ಕಾಲಕ್ಕೂ ಚೇಂಜ್ ಆಗೋದಿಲ್ಲ. ಯಾವ ಕಾಲಕ್ಕೂ ಅದು ಹೆಂಗಿರ್ತದೋ ಹಾಗೆ ಇರೋದೇ ಸತ್ಯ. ಶಿವಂ ಅಂದ್ರೇನು? ಕಲ್ಯಾಣಕಾರಿ. ಶಿವಂ ಅಂದ್ರೇನು? ಕಲ್ಯಾಣಕಾರಿ. ಶಿವಬಾಬಾ ಕಲ್ಯಾಣಕಾರಿ ಅಂತಂದರೆ ಆತನ ಮಕ್ಕಳು ನಾವನು ಸುಂದರಂ. ನೆಕ್ಸ್ಟ್, ಬಾಬಾ ಎಷ್ಟು ಸುಂದರ ಇದ್ದಾರೋ ನಾನು ಆತ್ಮನು ಅಷ್ಟೇ ಸುಂದರವಾಗಿದ್ದೀನಿ. ಪರಮಧಾಮದಲ್ಲಿ ಹೋಗಿ ಕೂತಾಗ ನಾವು ಹೆಂಗೆ ಕಾಣಿಸ್ತೀವಿ? ಅವ ಹೆಂಗಿದ್ದಾನೋ ನಾನು ಹಂಗೆ ಇದ್ದೀನಿ. ಅದಕ್ಕೆ ಹೇಳ್ತಾರೆ ಬಾಬಾ, ಅವನು ಸತ್ಯಂ ಶಿವಂ ಸುಂದರಂ ಆದರೆ ನಾವೆಲ್ಲ ಮಾಸ್ಟರ್ ಸತ್ಯಂ ಶಿವಂ ಸುಂದರಂ ಹೋ ಜಾಯಂಗೆ. ಯಾವಾಗ? ಪ್ರಕಾಶದ ಗೋಲಾದಲ್ಲಿ ಇರಬೇಕು, ನೆನಪಿನ ಯಾತ್ರೆನಲ್ಲಿರಬೇಕು. ಬಾಬಾ ಹೇಳ್ತಾರೆ जिस दर्पण से सत्य और असली सुंदरता का साक्षात्कार होगा, ಆ ದರ್ಪಣದಲ್ಲಿ ನೋಡ್ತಾ ಇದ್ದರೆ ನೀವು ಯಾವಾಗಲೂ ನಿಮ್ಮದು ಅಸಲಿ ಸುಂದರತೆ, ನಿಮ್ಮ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಆಗಿಬಿಡ್ತದೆ.
तो ऐसी अपनी सूरत बनाई है. ಅಂಥ ಸೂರತ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಭಟ್ಟಿ ಮೇ ಇಸ್ಲಿಯೇ ಹಿ ಆಯೆ ಹೋನಾ, ಇಲ್ಲಿ ಯಾಕೆ ಬಂದು ಕೂತಿದ್ದೀರಿ ಕೇಳ್ತಾರೆ ಬಾಬಾ. ನಾವು ಬೈದಿಲ್ಲ ಸ್ಟೂಡೆಂಟಿಗೆ, ಶಾಲೆಗೆ ಎದಕ್ಕೆ ಬಂದಿರಿ, ಏನು ಹೇಳಿದ್ ಮಾಡಲಿಲ್ಲ ಅಂದ್ರೆ ದನ ಕಾಯಕ್ಕೆ ಹೋಗಿ ಅಂದ್ಬಿಡ್ತೀವಿ ನಾವು. ಇಲ್ಲಿ ನಮಗೇನು ಬೈಬೇಕು ಬಾಬಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸೂರತ್ ಬನಾಯಿ ಹೇ, ಅಂಥ ಸತ್ಯಂ ಶಿವಂ ಸುಂದರಂ ಮಾಡ್ಕೊಂಡಿದ್ದೀರೇನು, ಭಟ್ಟಿನಲ್ಲಿ ಎದಕ್ಕೆ ಬಂದಿದ್ದೀರಾ, ಅದಕ್ಕೆ ಬಂದಿದ್ದೀರಲ್ಲ. ಲೌಕಿಕಪನ್ ಅಭಿ ಭಟ್ಟಿ ಮೇ ಸ್ವಹ ಕಿಯಾ, ಲೌಕಿಕ ಜೀವನದ ಏನೆಲ್ಲ ಇದೆಯೋ ಅದನ್ನು ಸ್ವಹ ಮಾಡಿದ್ದೀರೇನು. ಬಾಬಾ ಕೇಳ್ತಾರೆ, ಈ ಸಲ ಮಾಡೋಣ ಯಜ್ಞ, ಮತ್ತು ಒಂದು ಸಲ ಮಾಡಿದ್ವಲ್ಲ, ಈ ಸಲ ಚಲೋತ್ನಾಗೆ ನೀವು ದೊಡ್ಡದೊಂದು ಮಾಡೇ ಮಾಡೋಂತಾರೆ. ಬಾಬಾ ಹೇಳ್ತಾರೆ, ಎಲ್ಲವನ್ನ ಸ್ವಹ ಮಾಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. कोई भी लौकिक वृत्ति दृष्टि संबंध की स्मृति लौकिक मर्यादा, ಬಾಬಾ ಕೇಳ್ತಾರೆ, ಏನಾದರೂ ಲೌಕಿಕ ವೃತ್ತಿ ದೃಷ್ಟಿ ಸಂಬಂಧದ ಸ್ಮೃತಿ, ಲೌಕಿಕ ಮರ್ಯಾದೆಗಳು, ಲೌಕಿಕ ರೀತಿ ಪದ್ಧತಿ ರಸಂ, ಅದಕ್ಕೆಲ್ಲ ವಶ ಆಗಿ अलौकिक ರೀತಿ और ಪ್ರೀತಿ ಕೋ ಭೂಲೆಂಗೆ ತೋ ನಹಿ, ನಾವೆಲ್ಲ ಇಟ್ಕೊಂಡು ಕೂತ್ಕೊಂಡು ಇವನ್ನೆಲ್ಲ ಮರ್ತು ಬಿಡ್ಲಿಕ್ಕತ್ತೀರೇನು ಅಂತ ಕೇಳ್ತಾರೆ ಬಾಬಾ. ಲೌಕಿಕ ಇಟ್ಕೊಂಡು ಅಲೌಕಿಕ ಮರಿತಿದ್ದೀರೋ, ಅಥವಾ ಅಲೌಕಿಕವನ್ನು ಇಟ್ಕೊಂಡು ಲೌಕಿಕ ಮರಿತಿದ್ದೀರೋ, ಯಾವುದು ಮಾಡ್ಬೇಕೀಗ? ಮಾಡಾಗತ್ತೀವಿ ಅಂತ ಕೇಳ್ತಾರೆ ಬಾಬಾ. ಬಾಬಾ अलौकिक प्रीति और अलौकिक रीति रस्म का पूरा ठप्पा व पक्की छाप लगाई है, कहते बाबा. ಏನು ಅಲೌಕಿಕ ಪ್ರೀತಿ, ಅಲೌಕಿಕ ಪ್ರೀತಿ ಅಂದರೆ ಬಾಬನ ಮೇಲೆ ಪ್ರೀತಿ, ಬಾಬನ ಮೇಲೆ ಅಷ್ಟೇ ಪ್ರೀತಿ ಇಡೋದೇನೆ ಅಲೌಕಿಕ ಪ್ರೀತಿ. ಹೇಳ್ತಾರೆ ಪ್ರೀತಿ ಅಲೌಕಿಕ ರೀತಿ ರಸಂ, ಬಾಬಾ ಏನು ರೀತಿ ಹೇಳಾರೋ, ಬಾಬಾ ಏನು ಪದ್ಧತಿ ಹೇಳಿದಾರೋ ಅದನ್ನು ಟಪ್ಪ ಹಾಕ್ಕೊಂಡಿದ್ದೀರಿ ನೀನು. ಈಗ ಹೆಂಗೆ ನಮ್ಮ ಲೌಕಿಕ ಪದ್ಧತಿಗಳು ಬಿಡ್ತೀವಾ, ಏನಾರು ಬಿಡ್ತೀವಿ, ಹಂಗೆ ಇದನ್ನು ಏನು ಹಾಕಂತಾರೆ ಬಾಬಾ, ಚಪ್ಪ ಅಂದರೆ ಸಿಕ್ಕ ಹಾಕ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪೂರಿ ಛಾಪ್ ಲಗಾಯಿ ಹೇ जो भले कोई कितना भी मिटाने की कोशिश करे लेकिन मिट न सके. ಚಪ್ಪ ಹೆಂಗೆ ಹಾಕಬೇಕು, ಸಿಕ್ಕ ಹೆಂಗೆ ಹಾಕಬೇಕು, ಯಾರು ಬಂದು ಅದನ್ನು ತೆಗೆದು ಕಿತ್ತಿದ್ರು ಕಿತ್ತಬಾರ್ದು, ಅಷ್ಟು ಅಲೌಕಿಕ ಪದ್ಧತಿಯನ್ನು ಬಾಬಾ ಏನೇನು ಶ್ರೀಮತ ಕೊಟ್ಟಿದ್ದಾರೋ ಅದನ್ನು ಅಷ್ಟೇ ಏನು ಹಾಕಂತಾರೆ ಬಾಬಾ, ಸಿಕ್ಕ ಹಾಕ್ರಿ ಅಂತಾರೆ ಬಾಬಾ. ಯಾರು ಬಂದು ತೆಗೆದ್ರು ಅದು ತೆಗಿಬಾರ್ದು. ಎಲ್ಲಿ ಚಪ್ಪ ಹಾಕ್ಕೊಳ್ಳು, ಕಾಗದ ಮೇಲೆಲ್ಲ. ಅದೇ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸಿ ಛಾಪ್ ಅಪನೆ ಕೋ ಜಿನೋನೆ ಲಗಾಯಿ ಹೇ ವಹ ಹಾತ್ ಉಠಾಯ್, ಕೈ ಎತ್ತಂತಾರೆ ಬಾಬಾ. ಯಾರು ಇಷ್ಟು ಗಟ್ಟಿ ಚಪ್ಪ ಹಾಕಿರಿ ಕೈ ಎತ್ತರಿ ಅಂತ ಕೇಳ್ತಾರೆ ಬಾಬಾ. ದೇಖ್ನಾ ನೋಡೋಣ, ಲೌಕಿಕ ರೀತಿ ರಸಂ ಕಾ ಪೇಪರ್ ಬಹುತ್ ಕಡಾ ಆಯೇಗಾ. ಬಾಬಾ ಹೇಳ್ತಾರೆ, ಲೌಕಿಕದ್ದು ರೀತಿ ಪದ್ಧತಿ ಅವೆಲ್ಲ ಪೇಪರ್ಗಳು ಬಹಳಷ್ಟು ಕಡಿ ಬರ್ತಾವೆ ಅಂತ ಹೇಳ್ತಾರೆ ಬಾಬಾ. कोई ने हाथ नहीं उठाया, यह समझते हैं कि हम अपनी सेफ्टी रखें, लेकिन सेफ्टी इसमें है जो जितनी हिम्मत रखेंगे उतनी मदद मिलेगी. ಅಂಜಿ ಕೂಡಬೇಡ್ರಿ ಅಂತಾರೆ ಬಾಬಾ. ಯಾಕಂತಂದರೆ ಏನಾಗ್ಬಿಡ್ತದೆ, ಭಯ ಇರ್ತದೆ ನಮ್ಗೆ ಹೊರಗಿನವ್ರು. ಒಂದು ಏನಾರ ಬಿಟ್ವಿ ಅಂತಂದರೆ ಲೌಕಿಕದ್ದು ಏನಾಗ್ಬಿಡ್ತದೆ ಗೊತ್ತಾ, ಏನೋ ಆಗ್ಬಿಡ್ತದೆ ಆ ಟೈಮ್. ನೋಡ್ರಿ ನಿಮ್ಮ ಮನೆ ಪದ್ಧತಿ ಇತ್ತು, ಇದನ್ನು ಮಾಡಲಿಲ್ಲ, ಹಿಂಗಾಯ್ತು ಅಂತ ಪುರ್ಸತ್ತಿಲ್ದಂಗೆ ಬಂದು ಹೇಳ್ತಾರೆ ನಮಗೆ. ಹಿಂಗೆ ನಮಗೆ ಪೇಪರ್ ಬರ್ತಾವೆ ಅಂತ ಹೇಳ್ತಾರೆ ಬಾಬಾ. ಪೇಪರ್ ತಗೊಳ್ತಾವೆ ನಿಮಗೆ, ಆದರೆ ಏನಿರ್ಬೇಕು, ನಾವು ಗಟ್ಟಿ ಇರಬೇಕು ಅಂತಾರೆ ಬಾಬಾ.
ಬಾಬಾ ಹೇಳ್ತಾರೆ ಹಿಮ್ಮತ್ ರಖೇಂಗೆ, ಧೈರ್ಯ ಇಟ್ರಿ ಅಂತಂದರೆ ಮದದ್ ಸಿಗ್ತದೆ. ಯಾರ್ದು? ಬಾಬಾದ ಮದದ್ ಸಿಗ್ತದೆ. ಬಾಬಾ ಹೇಳ್ತಾರೆ ಪಹಲೆ ಹಿ ಅಪನೆ ಮೇ ಸಂಶಯ ಬುದ್ಧಿ ಹೋನೆ ಸೆ ಹಾರ್ ಹೋ ಜಾತಿ ಹೇ. ಮಾಡಲಿಲ್ಲ ಅಂದ್ರೆ ಏನಾರ ಆದ್ರೆ ಹೆಂಗೆ ಅಂತ ಬಂತು ಅಂತಂದರೆ ಅದು ಆಟೋಮೆಟಿಕ್ ಏನಾಗ್ಬಿಡ್ತದೆ, ಸೋಲ್ತೀವಿ ಅಂತ ಹೇಳ್ತಾರೆ ಬಾಬಾ. ಯಹ ಭೀ ಅಪನೆ ಮೇ ಸಂಶಯ ಕ್ಯೋ ರಖತೆ ಹೇ ಕಿ ನಾ ಮಾಲೂಮ್ ಹಮ್ ಫೇಲ್ ಹೋ ಜಾಯೆ. ಈ ಸಂಶಯ ಯಾಕೆ ಇಟ್ಕೊಳ್ತೀರಾ? ಏನು ಮಾಡೋದು ಗೊತ್ತಾಗಂಗಿಲ್ಲ, ಫೇಲ್ ಆದರೆ ಹೆಂಗೆ ಮಾಡೋದು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಯಹ ಕ್ಯೂ ನಹಿ ಸೋಚ್ತೆ ಕಿ ಹಮ್ ವಿಜಯ್ ಪ್ರಾಪ್ತ್ ಕರ್ಕೆ ಹಿ ದಿಖಾಯೆಂಗೆ. ಈ ಥರ ಯಾಕೆ ಯೋಚನೆ ಮಾಡೋಂಗಿಲ್ಲ? ನಾವು ನಮ್ಮದು ಹೇಳಾರಲ್ಲ ಬಾಬಾ, ವಿಜಯ್ ಹಮಾರ ಜನ್ಮಸಿದ್ಧ ಅಧಿಕಾರ ಅಂತ ಹೇಳಿದ್ರೂ ಕೂಡ ಯಾಕೆ ಸಂಶಯ ಬರ್ತದೆ ನಿಮಗೆ? ಹಿಂಗೆ ಯಾಕೆ ಅನ್ನೋದಿಲ್ಲ? ವಿಜಯ್ ನಮ್ಮದು ಹಾಗೇ ಆಗ್ತದೆ, ಜನ್ಮಸಿದ್ಧ ಅಧಿಕಾರ ಇದೆ. ವಿಜಯ್ ರತನ್ ಹೋ, ಬೆಳಗ್ಗೆ ಅಮೃತ ವೇಳೆದೊಳಗೆ ಎದ್ದ ತಕ್ಷಣ ನಿಮಗೆ ವರದಾನೇ ಅದ. ಏನದ? ಬಚ್ಚೆ ವಿಜಯೀ ಭವ, ಫಸ್ಟ್ ವರದಾನ ಅದನ್ನೇ ಕೊಡ್ತಾರಲ್ಲ ಬಾಬಾ ನಮಗೆ. ಮತ್ತು ಬೆಳಗ್ಗೆ ಮೊದಲೇ ವರದಾನ ಅದೇ ಅಂದಮೇಲೆ ಯಾಕೆ ಸಂಶಯ? ಬಾಬಾ ಹೇಳ್ತಾರೆ ತೋ ಕಬ್ ಭೀ ಪುರುಷಾರ್ಥ ಮೇ ಅಪನೆ ಆಪ್ ಮೇ ಸಂಶಯ ಬುದ್ಧಿ ನಹಿ ಬನನಾ ಚಾಹಿಯೇ. ಅದಕ್ಕೆ ಹೇಳ್ತಾರೆ ಬಾಬಾ, ಎಂದೂ ಕೂಡ ಪುರುಷಾರ್ಥದಲ್ಲಿ ತಮಗೆ ಸಂಶಯ ಬುದ್ಧಿ ಬರಬಾರ್ದು. ಸಂಶಯ ಬುದ್ಧಿ ಹೋನೆ ಸೆ ಹಿ ಹಾರ್ ಹೋತಿ ಹೇ. ಫಸ್ಟ್ ಇಲ್ಲೇ ಫೇಲ್ ಆಗ್ತೀವಿ ನಾವು. ಎಲ್ಲಿ ಫೇಲ್ ಆಗ್ತೀವಿ? ಸಂಶಯ. अपना ही संशय का संकल्प माया जीत नहीं बनने देता है. ನಿಮ್ಮ ಸಂಶಯ ಸಂಕಲ್ಪನೆ ನಿಮ್ಮನ್ನು ಏನು ಮಾಡುತ್ತೆ? ವಿಜಯಿಯನ್ನಾಗಿ ಮಾಡೋಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ अच्छा मेजॉरिटी विजय रतन है, विजय का तिलक भी लगाकर ही जा रहे हो ना. ನೀವೆಲ್ಲರೂ ವಿಜಯ ರತನ್ಗಳಿದ್ದೀರಾ, ವಿಜಯ್ ತಿಲಕ್ ಇಟ್ಕೊಂಡು ಹೋಗ್ತಿದ್ದೀರಾ. ಸದೈವ ಯಹ ಸ್ಮೃತಿ ಮೇ ರಖ್ ಕರ್ ಕದಮ್ ಉಠಾನಾ ಕಿ ವಿಜಯ್ ತೋ ಹಮಾರಾ ಜನ್ಮಸಿದ್ಧ ಅಧಿಕಾರ ಹೇ. ಬಾಬಾ ಹೇಳ್ತಾರೆ ಅಧಿಕಾರಿ ಬನ್ಕರ್ ಕರ್ಮ ಕರ್ನೆ ಸೆ ವಿಜಯ್ ಅರ್ಥಾತ್ ಸಫಲತಾ ಕಾ ಅಧಿಕಾರ ಅವಶ್ಯ ಹಿ ಪ್ರಾಪ್ತ ಹೋತಾ ಹೇ. ಬಾಬಾ ಹೇಳ್ತಾರೆ ಅಧಿಕಾರಿಯಾಗಿ ಕರ್ಮ ಮಾಡೋದ್ರಿಂದ ವಿಜಯ್ ಅರ್ಥಾತ್ ಸಫಲತೆಯ ಮೇಲೆ ಅಧಿಕಾರ ಅವಶ್ಯ ಪ್ರಾಪ್ತಿಯಾಗ್ತದೆ. ಇಸ್ಮೇ ಸಂಕಲ್ಪ ಉಠಾನೆ ಕಿ ಅವಶ್ಯಕತಾ ಹಿ ನಹಿ ಹೇ. ಇದರಲ್ಲಿ ನಿಮಗೆ ಯಾವುದೇ ಥರ ಸಂಕಲ್ಪ ಬರೋ ಅವಶ್ಯಕತೆಯೇ ಇಲ್ಲ. ಸ್ವಪನ್ ಮೇ ಭೀ ಕಭಿ ಯಹ ಸಂಕಲ್ಪ ನಹಿ ಆನಾ ಚಾಹಿಯೇ ಕಿ ನಾ ಮಾಲೂಮ್ ವಿಜಯ್ ಹೋಗಿ ಯಾ ನಹಿ. ಮನಸ್ಸಲ್ಲೇನೂ ಕೂಡ ಹಿಂಗೆ ಅಂದ್ಕೊಳ್ಬೇಡಿ ನಮ್ಮದು ವಿಜಯ ಆಗ್ತದೋ ಇಲ್ವೋ ಅಂತ ಹೇಳಿ. ಮಾಸ್ಟರ್ ನಾಲೆಜ್ಫುಲ್ ಕೆ ಮುಖ ಸೆ ನಾ ಮಾಲೂಮ್ ಶಬ್ದ ನಹಿ ನಿಕಲ್ನಾ ಚಾಹಿ. ನಾವೇನಾಗಿದ್ದೀವಿ? ಮಾಸ್ಟರ್ ನಾಲೆಜ್ಫುಲ್. ಬಾಬಾ ಜ್ಞಾನ ಸಾಗರ ಆದರೆ ನಾವು ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀವಿ. ಇಂಥ ಜ್ಞಾನ ಸಾಗರ ಅವ್ರ ಬಾಯಿನಲ್ಲಿ ಗೊತ್ತಿಲ್ಲ ಅಂತ ಶಬ್ದ ಬರಬಾರ್ದು. ಜಬ್ ಸೃಷ್ಟಿ ಕೆ ಆದಿ ಮಧ್ಯ ಅಂತಕ್ಕೋ ತೀನೋ ಕಾಲೋಂಕೋ ಜಾನ್ ಗಯೇ ಹೋ. ಇನ್ನು ಹೇಳಿದ್ರಲ್ಲ ಬಾಬಾ ತ್ರಿಕಾಲದರ್ಶಿ ಬನೋ ಅಂತ. ವ್ಯರ್ಥ ಸಂಕಲ್ಪ ಬರಬಾರ್ದು ಅಂದರೆ ತ್ರಿಕಾಲದರ್ಶಿ. ಅದಕ್ಕೆ ಹೇಳ್ತಾರೆ ಬಾಬಾ ಮೂರೂ ಕಾಲದ್ದು ತಿಳ್ಕೊಂಡಿದ್ದೀರಲ್ಲ. ಆದಿ ಮಧ್ಯ ಅಂತ್ಯ ಗೊತ್ತು ನಮಗೆ. ಏನು ಆದಿ ಮಧ್ಯ ಅಂತ? ಆದಿಯಲ್ಲಿ ದೇವತಾ ಇದ್ವಿ, ಮಧ್ಯದಲ್ಲಿ ಬಾಬಾನ ಮಕ್ಕಳಿದ್ದೀವಿ, ಅಂತ್ಯದಲ್ಲಿ ಮತ್ತೇನಾಗ್ತೀವಿ? ಅದನ್ನೇ ಆಗ್ತೀವಲ್ಲ ಪ್ರಾರಬ್ಧ. ಇನ್ನೇನು ಚಿಂತೆ, ಭಯ ಏನು, ಸಂಶಯ ಏನು? ನಮ್ಮ ಜೋಡಿ ಯಾರದಾರ? ಹಾಂ, ಕರ್ಮ ಮಾಡಿ ಯೋಚನೆ ಮಾಡಬಾರ್ದು, ಯೋಚನೆ ಮಾಡಿ ಕರ್ಮ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಉನ್ಕೋ ತೋ ಸಭಿ ಮಾಲೂಮ್ ಹೇ. ಯಾರಿಗೆ? ಯಾರು ನಾಲೆಜ್ಫುಲ್ ಆಗಿರ್ತಾರೋ ಅವ್ರಿಗೆಲ್ಲ ಗೊತ್ತಿದೆ. ಉನ್ಕೋ ತೋ ಸಭಿ ಮಾಲೂಮ್ ಹೇ ಯಹ ಅಜ್ಞಾನಿಯೋಂ ಕಿ ಭಾಷಾ ಹೇ. ಯಾವುದು? ನಾ ಮಾಲೂಮ್. ಗೊತ್ತಿಲ್ಲ ಯಾರ್ದಿದು ಭಾಷೆ? ಗೊತ್ತಿಲ್ಲ ಅಂದರೆ ಏನರ್ಥ? ಅಜ್ಞಾನಿ. ಬಾಬಾ ಹೇಳ್ತಾರೆ
ज्ञानी की भाषा नहीं। अगर कोई गलती भी करते हो तो भी मालूम होता है नॉलेज के आधार पर कि यह रॉन्ग कार्य कर रही हूँ. ಕರ್ಮ ಮಾಡಬೇಕಾದ್ರೆ ಇದು ಬಾಬಾನ ಶ್ರೀಮತ ಐತೋ ಇಲ್ಲೋ ಇದರಲ್ಲಿ ಅದು ಯೋಚನೆ ಮಾಡಿ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ನಾ ಮಾಲೂಮ್ ಯಹ ಹೋಗಾ ಯಾ ನಹಿ ಹೋಗಾ, ಗೊತ್ತಿಲ್ಲ ಇದು ಆಗ್ತದೋ ಇಲ್ಲೋ. ಯಹಕೇನಾ ಬ್ರಾಹ್ಮಣೋಂ ಕಿ ಭಾಷಾ ನಹಿ, ಈ ಥರ ಹೇಳೋದು ನಾವು ಬ್ರಾಹ್ಮಣರ ಭಾಷೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. ತೋ ಭಟ್ಟಿ ಸೇ यह छाप पक्की लगाकर जाना, जो 21 जन यह छाप पक्की रहे ಅವಿನಾಶಿ ರಹೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಭಟ್ಟಿಯಿಂದ ಹೋಗಬೇಕಾದ್ರೆ ನೀವು ಕರೆಕ್ಟಾಗಿ ಸಿಕ್ಕ ಹಾಕ್ಕೊಂಡು ಹೋಗಬೇಕು. 21 ಜನ್ಮದವರೆಗೆ ಇದು ಅಳಕಬಾರದು. ಎಲ್ಲಿ ಸಿಕ್ಕ ಹಾಕ್ಕೊಳ್ಳೋದು? ಆತ್ಮ ನನ್ನಲ್ಲಿ ಸಿಕ್ಕ ಹಾಕೋಬೇಕು ಅಂತ ಹೇಳ್ತಾರೆ ಬಾಬಾ. ಭಟ್ಟಿ ಮೇ ಆಯಿ ಹೋ ಅಪನೆ ಕೋ ಪರಿವರ್ತನ್ ಕರ್ನೆ ಕೆ ಲಿಯೆ. ಇದು ನೆನಪಿರ್ಬೇಕು ನಾವು. ಓಂ ಶಾಂತಿ ಕ್ಲಾಸಿಗೆ ಅಮೃತ ವೇಳೆ ಬಂದು ಯೋಗ ಯಾಕೆ ಮಾಡಬೇಕು? ಪರಿವರ್ತನ್ ಪರಿವರ್ತನ್ ಪರಿವರ್ತನ್. ಇದು ನನ್ನ ತಲೆಯೊಳಗೆ ಚೇಂಜ್ ಆಗ್ಬೇಕು. ನಾನು ಚೇಂಜ್ ಆಗ್ಬೇಕು. ಹೆಂಗೆ ಚೇಂಜ್ ಆಗ್ಬೇಕು? ಮನುಷ್ಯನಿಂದ ದೇವತಾ. ನಾನೇನು ಚೇಂಜ್ ಆಗಬೇಕು? ದೇವತಾ ಆಗಬೇಕು. ನಾನು ದೇವತಾ ಆಗಬೇಕು. ನಾನು ದೇವತಾ ಆಗಬೇಕು. ನಾನು ದೇವತಾನೇ. ಈಗ MBBS ಹಚ್ಚಿದ ಕೂಡಲೇ ಆ ಹುಡುಗನ ತಲೆಗೆ ಏನಿರ್ತದೆ? ನಾನು ಡಾಕ್ಟರ್ ಅಂತ ಆಗ್ಬಿಟ್ಟಿರ್ತಾನೆ, ಹೇಳ್ಕೊಳಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ ಒಳಗಡೆ. MBBS ಅಡ್ಮಿಷನ್ ಮಾಡಿದ್ರೆ ಸಾಕು, ಏನಂತಿರ್ತಾನೆ ಅವನು? ನಾನು ಡಾಕ್ಟ್ರ್. ಈಗ ನಾವು ದೇವತಾ, ನಾನು ದೇವತಾನೇ ಅಂತ ಹೇಳ್ತಾರೆ ಬಾಬಾ. ಪಾಪ ಹೇಳ್ತಾರೆ, तो जितना जो स्वयं को परिवर्तन में ला सकता है वह उतना ही औरों को भी परिवर्तन में ला सकता है. ನೋಡ್ರಿ ಬಾಬಾ ಹೇಳ್ತಾರೆ, ನೀನೆಷ್ಟು ಪರಿವರ್ತನೆ ಆಗ್ತೀಯೋ ಅಷ್ಟೇ ಇನ್ನೊಬ್ಬರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ. ನಾವೇನು ಮಾಡ್ಲಿರ್ತೀವಿ? ನಾವು ಆಗಿರೋದು ಇಷ್ಟು ಪರಿವರ್ತನೆ, ಉಳಿದವರೆಲ್ಲ ಭಾಳ ಪರಿವರ್ತನೆ ಆಗಬೇಕು ಅಂತ ವಿಚಾರ ಮಾಡ್ತೀವಿ. ಹಂಗೆ ಆಗಂಗಿಲ್ಲ ಅಂತಾರೆ ಬಾಬಾ. ನೀನು ಎಷ್ಟು ಪರಿವರ್ತನೆ ಆಗಿರ್ತೀಯೋ ಅಷ್ಟೇ ನಿನ್ನ ರಚನೆಗಳು ಪರಿವರ್ತನೆ ಆಗ್ತಾವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर सर्विस में देखती हो कि परिवर्तन में कम आते हैं तो दर्पण जो ले जा रही हो उसमें देखना कि मुझे अपने आप को परिवर्तन में लाने की इतनी शक्ति आई है. ಬಾಬಾ ಕನ್ನಡಿ ಒಳಗೆ ನೋಡ್ಕೋರಿ ಅಂತಾರೆ ಬಾಬಾ. ಕೊಟ್ಟು ಕಳ್ಸಾರಲ್ಲ ಬಾಬಾ ಕನ್ನಡಿ. ಏನು ಸರ್ವೀಸ್ನಲ್ಲಿ ದೇಖ್ತಿ ಹೋ ಕಿ ಪರಿವರ್ತನ್ ಮೇ ಕಮ್ ಆತೆ ಹೇ. ಸೇವೆ ಮಾಡ್ತಿರ್ತೀರ, ಜ್ಞಾನ ಹೇಳ್ತೀರಿ, ಮುರಳಿ ಹೇಳ್ತೀರಿ, ಎಲ್ಲ ಮಾಡ್ತಿರ್ತೀರಿ. ಅವರಲ್ಲಿ ಪರಿವರ್ತನೆ ಬರೋದೇ ಇಲ್ಲ ಅಂತಿರ್ತೀವಿ. ಎಷ್ಟು ಹೇಳಿದ್ರು ಅವ್ರು ಹಿಂಗೆ ಉಳಾಗ್ತಾರ ಅಂತ ಅನಿಸ್ತದಲ್ಲ ನಮಗೆ. ಆವಾಗ ನೀವು ಹೋಗಿ ಮೊದಲು ನಿಮ್ಮ ಕನ್ನಡಿ ಮುಖ ನೋಡ್ಕೋರಿ ಅಂತಾರೆ ಬಾಬಾ. ನೋಡ್ರಿ ಹೆಂಗೈತಿ ಬಾ. मुझे अपने आप को परिवर्तन में लाने की इतनी शक्ति आई है. ನನ್ನೊಳಗಷ್ಟು ಶಕ್ತಿ ಬಂದಿದೆ ಏನು. अगर अपने को परिवर्तन करने की शक्ति कम है, ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಶಕ್ತಿ ಕಡಿಮೆ ಇದೆ ಅಂತಂದರೆ दूसरों को भी इतना ही परिवर्तन में ला सकेंगे. ಬೇರೆದವರನ್ನು ಅಷ್ಟೇ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. तो दो बातें याद रखना. एक तो हर एक बात में परिवर्तन करना. ಅದಕ್ಕೆ ನೆನಪಿಟ್ಕೊಳ್ರು, ಪ್ರತಿ ಮಾತಿನಲ್ಲಿನೂ ನಮಗೇನಿರಬೇಕು? ಪರಿವರ್ತನ್ ಪರಿವರ್ತನ್ ಪರಿವರ್ತನ್. ಅದು ಕಿವಿಯೊಳಗೆ ಏನಿರಬೇಕು? ಒಂದು ಹಾಡೋ ಒಂದು ನಾಟಕ ಮಾಡೋರು, ಪರಿವರ್ತನ್ ಪರಿವರ್ತನ್ ಪರಿವರ್ತನ್. 5 ನಿಮಿಷ ಬರೆಯಾದ ಹಾಡಾಯ್ತು, ಮತ್ತಿನ್ನೇನೂ ಇಲ್ಲ, ಏನೇನೂ ಇಲ್ಲ. ಅದು ಒಂದೇ ಶಬ್ದ, ಏನು? ಪರಿವರ್ತನ್ ಪರಿವರ್ತನ್ ಪರಿವರ್ತನ್. ಅದಕ್ಕೆ ಹೇಳ್ತಾರೆ ಬಾಬಾ, ಲೌಕಿಕ ಸೇ ಅಲೌಕಿಕ ಮೇ ಆನಾ ಹೇ. ಎಲ್ಲಿ ಬರಬೇಕಾಗಿದೆ ನಾವು? 63 ಜನ್ಮದಲ್ಲಿ ಎಲ್ಲಿದ್ವಿ? ಲೌಕಿಕದಲ್ಲಿದ್ದೀವಿ. ಅಷ್ಟೂ ಸಂಸ್ಕಾರಗಳನ್ನು ಪರಿವರ್ತನೆ ಆಗಿ ಎಲ್ಲಿ ಬರಬೇಕೀಗ? ಅಲೌಕಿಕಕ್ಕೆ ಬರಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಮಾಶಿಕ ಘರ್ ನಹಿ ಹೇ ಅಂತ ಹೇಳ್ತಾರೆ. ಚಿಕ್ಕಮ್ಮನ ಮನೆನಾ ಇದು? ಲೌಕಿಕದಿಂದ ಅಲೌಕಿಕ ಒಮ್ಮೆ ಬಂದುಬಿಡ್ತೀವಿ ಅಂತಂದರೆ ಇಲ್ಲ. ಅದಕ್ಕೇನಂತಾರೆ ಬಾಬಾ? ಬಹುತ್ ಕಾಲ ಕಾ
पुरुषार्थ चाहिए और दूसरा ಒಂದೇನು ಹೇಳಿದ್ರು ಬಾಬಾ ಪರಿವರ್ತನ. ಇದು ಎರಡೇ ಮಾತು, ಪರಿಪಕ್ವತಾ ಮೇ ಆನಾ. ಪರಿಪಕ್ವ ಆಗಬೇಕು ಅಂತಾರೆ ಬಾಬಾ. ಬರೀ ಪರಿವರ್ತನೆ ಆಗಿಬಿಡೋದಿಲ್ಲ, ಆ ಪರಿವರ್ತನೆ ಹೆಂಗಾಗಿರಬೇಕು, ಪರಿಪಕ್ವ ಇರಬೇಕು ಅಂತಾರೆ ಬಾಬಾ. तो भी सफलता मत ಹೇಳ್ತಾರೆ ಬಾಬಾ. अगर परिपक्वता नहीं है, ಇಲ್ಲ ಅಂದರೆ सफलता नहीं होती. तो परिवर्तन में भी लाना है और अपने में परिपक्वता अर्थात मजबूती भी लाना है. ಪರಿವರ್ತನೆ ಆಗಿರ್ತೀವಿ, ಮಜಬೂತಿ ಇಲ್ಲ ಅಂತಂದರೆ ಮತ್ತೆ ಆ ಕಡೆ ಪರಿವರ್ತನೆ ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ ಮಜಬೂತ್ ಬೇಕು ಅಂತಾರೆ ಬಾಬಾ, ಗಟ್ಟಿ ಬೇಕು. यह मुख्य दोनों ही बातें प्रवृत्ति में रहकर कार्य करते समय याद रखना. अगर दोनों ही बातें याद रखेंगे तो निश्चय ही ವಿಜಯ ಹೇ. ಬಾಬಾ ಹೇಳ್ತಾರೆ ಎರಡೂ ಮಾತುಗಳ ಕಡೆ ಹೆಚ್ಚು ಗಮನ ಇದ್ದರೆ ನೀವು ನಿಶ್ಚಯವಾಗಲೂ ಏನಾಗ್ತೀರಾ, ವಿಜಯ ಆಗ್ತೀರಾ. ಸಹಜ ಬಾತ್ ಸುನಾಯಿನ ಮಾತಾओं ಸಹಜ ಬಾತೇ ಚಾಹಿಯೇ. ಮಾತೆಯರಿಗೆ ದೊಡ್ಡ ಶಬ್ದ ಹೇಳಿ ಮಾತು ಹೇಳಿದ್ರೆ ಗೊತ್ತಾಗೋದಿಲ್ಲ. ಸಹಜ ಸರಳ ಮಾತು ಹೇಳಿದ್ರೆ ತಿಳಿತದೆ, ಗೊತ್ತಾಯ್ತಲ್ಲ ಮಾತೆಯರಿಗೆ ಅಂತ ಹೇಳ್ತಾರೆ ಬಾಬಾ. वैसे भी माताएं श्रृंगार के कारण दर्पण में देखती रहती हैं. ಮಾತೆಯರಿಗದೊಂದು ಏನಿದೆ ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕೀಗ. ಹೆಣ್ಮಕ್ಳೇನು ಮಾಡ್ತಾರೆ, ಹಗಲೇ ಮಗಲೇ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ತೀವಲ್ಲ ನಾವು, ಅದಕ್ಕೆ ಈಗ ಯಾವ ಕನ್ನಡಿ ಮುಂದೆ ನಿಲ್ಕೋಬೇಕು ಅಂತ ಕೇಳ್ತಾರೆ ಬಾಬಾ. तो बाप दादा भी वही काम देते हैं. ಮಾತೆಯರೇ ನಿಮಗೇನು ಇಷ್ಟ ಅದಲ್ಲ ಆ ಇಷ್ಟದ ಪ್ರಕಾರನೇ ಬಾಬಾ ಕೆಲಸ ಕೊಡ್ತಿದ್ದಾರೆ. ಮಾತೆಯರಿಗೆ ಏನು ಇಷ್ಟ, ಕನ್ನಡಿ ಮುಂದೆ ಹೋಗಿ ನಿಂದ್ರೋದು ಇಷ್ಟ. ಅದಕ್ಕೆ ಬಾಬಾನೇ ಈಗೇನು ಮಾಡಿದ್ದಾರೆ, ಕನ್ನಡಿ ಕೊಟ್ಟಾರ, ಕನ್ನಡಿ ನೋಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ भट्टी की जो सारी पढ़ाई व शिक्षा ली उसका सार 3 शब्दों में याद रखना है. ಮತ್ತೆ ಬಂದರು ಬಾಬಾ. ಈಗ ಎರಡು ಮುಗಿದು, ಎರಡೆರಡು ಏನೇನು ಮುಗಿದು, ಒಂದು ಪ್ರಕಾಶದ ಗೋಲ ನಿರಂತರ ಯಾದ್, ಅಲ್ಲಿ ಎರಡು ಹೇಳಿದರು ಬಾಬಾ. ಇನ್ನು ನೆಕ್ಸ್ಟ್ ಎರಡು ಏನು ಹೇಳಿದರು, ಪರಿವರ್ತನ್ ಪರಿಪಕ್ವತಾ. ಈ ನೆಕ್ಸ್ಟ್ 3 ಹೇಳ್ತಾರೆ ಬಾಬಾ. ಏನು ಹೇಳ್ತಾರೆ, 3 ಶಬ್ದ. ಕೌನ್ಸಿ ತೋಡನ ಮೋಡನ ಜೋಡನ. ತೋಡನ ಏನು ತೋಡನ, ಲೌಕಿಕ ಜೀವನದ ರೀತಿ ರಸಮ್ಗಳೆಲ್ಲ ಏನಿದಾವೆ ಹೇಳಿದ್ರಲ್ಲ ಮೇಲ್ ಬಾಬಾ. ತೋಡನ ಮೋಡನ ತಿರ್ಗೋದು, ಮೋಡನ ತಿರ್ಗೋದು, ಎಕ್ಕಡೆ ತಿರ್ಗೋದು, ಜೋಡನ ಜೋಡಿಸೋದು. ಯಾರ ಜೋಡಿ, ಬಾಬಾನ ಜೋಡಿ. 3 ಬೇಕು. ಕರ್ಮಬಂಧನ್ ಮತ್ತು ಇನ್ನೊಂದೇನು ಹೇಳ್ತಾರೆ, ಕರ್ಮಬಂಧನ್ ತೋಡನ ಅಂದರೆ ಲೌಕಿಕದ ಏನೇನಿದೆಯೋ ಅದನ್ನೆಲ್ಲ ತೆಗಿಯೋದು. ಬಾಬಾ ಹೇಳ್ತಾರೆ ಸಿಕ್ಕಿ ಹೋನ, ಕಲ್ಕೊಂಡಿದ್ದೀರಲ್ಲ ಕರ್ಮಬಂಧನ ಹೆಂಗೆ ಬಿಚ್ಕೊಳ್ಳೋದು. ಮತ್ತೆ ಹೇಳ್ತಾರೆ ಬಾಬಾ ಅವ್ರ ಫಿರ್ ಮೋಡ್ನ ಭೀ ಸೀಖಿ ಹೋನ. ಮೋಡ್ನ ಅಂದರೆ ಮುಖ ತಿರುಗಿಸು. ಅದಕ್ಕೆ ಹನುಮಂತನ ಮುಖ ಹಿಂಗೆ ವಾಪರ್ ಮಾಡಾರಿ. ಮಾಯ ಹೊಡೆದದು, ಮಾಯ ಈ ಕಡೆ ಹೊಡೆದು ಕೂಡಲೇ ಹನುಮಂತನ ಮುಖ ಈ ಕಡೆ ತಿರ್ಗದ, ರಾಮನ ಕಡೆ ಮುಖ ತಿರ್ಗದು. ಹಾಂ, ಅದೇ ಅವು ಸ್ಥೂಲದೊಳಗೆ ಹೇಳ್ತಾರೆ. ಅದು ನಿಜವಾಗ್ಲೂ ಅದೇನದು. ನಾವೇ ಹನುಮಂತಂದ್ರೆ ಯಾರು, ನಾವೇ ಹನುಮಂತನ ಯಾಕೆ ತೋರಿಸಾರಲ್ಲಿ, ಮಂಗ್ಯ ಅಂತ ತೋರಿಸಾರ. ಹನುಮಂತಂದ್ರೇನು, ಮಂಗ ನಾವು ಮಂಗ್ಯಗಳೆಲ್ಲ, ಮತ್ತು ಮಂಗ್ಯನಂಗೆ ಇದ್ವಲ್ಲ. ಮಂಗ ಅಂದ್ರೆ ಚಂಚಲ. ಮಾಯ ಹೊಡಿತು, ಜೋರಿಗೆ ಹೊಡೆದಾಗ ಬಾಬನ ಕಡೆ ನಾವು ಅದಕ್ಕೆ ಹೇಳ್ತೀರಿ ಬಾಬಾ तोड़ना मोड़ना भी सीखी हो, अपने संस्कारों को स्वभावों को मोड़ना भी सीखिए और जोड़ना भी सीखी. ಇದೆಲ್ಲ ಕಲ್ತಿರಿ ನೀವು. ಏನೇನೋ ತೋಡನ ಮೋಡನ ಜೋಡನ ಎಲ್ಲದರಲ್ಲೂ ಬರ್ತಾವೆ. ಸಂಸ್ಕಾರ ಬರ್ತದೆ, ವಿಷಯಗಳು ಬರ್ತವೆ, ಬಂಧನಗಳು ಬರ್ತವೆ, ಏನೇನೋ ಬರ್ತಾವೆ. ಅವೆಲ್ಲ ಈ 3ರಲ್ಲಿ ಚೇಂಜ್ ಮಾಡ್ಕೋಬೇಕಂತಾರೆ ಬಾಬಾ. बाबा ಹೇಳ್ತಾರೆ तो यह 3 शब्द याद रखना और सदैव अपने को देखते रहना.
ಈ 3 ಶಬ್ದಗಳನ್ನು ನೆನಪು ಮಾಡಿಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡ್ಕೋತ ಹೋಗಬೇಕು. ತೋಡ್ ಭಿ ರಹಿ ಹೂँ, ಮೋಡ್ ಭಿ ರಹಿ ಹೂँ और जोड़ भी रही हूँ. 3 ಮಾಡ್ತಾ ಇರಬೇಕು. ತೀನೋ ಮೇ ಕೋಯಿ ಭಿ ಕಮಿ ತೋ ನಹಿ ಹೇ. ಈ 3ಗಳಲ್ಲಿ ಏನಾದರೂ ಕಮ್ಮಿ ಇದೆ ಏನು? ಫಿರ್ ಜಲ್ದಿ ಸಂಪೂರ್ಣ ಬನ್ ಜಾಯೆಂಗೆ. ಬೇಗ ಸಂಪೂರ್ಣ ಆಗ್ತೀರಾ. इस ग्रुप को खास यह स्मृति का तिलक दे रहे हैं. ಬಾಬಾ ಹೇಳ್ತಾರೆ, ಸ್ಮೃತಿ ತಿಲಕ್ ಕೊಡ್ತಿದ್ದಾರೆ ಬಾಬಾ. स्मृति का तिलक दे रहे हैं. तिलक स्मृति की निशानी है ना, तो सदैव यह स्मृति में रखना कि यह सभी जो भी इन नयनों से विनाशी चीज़ें देखते हैं, वह देखते हुए भी अपने नए संबंध, नए सृष्टि को देखते रहना. ಬಾಬಾ ಹೇಳ್ತಾರೆ, ಎಲ್ಲ ನೋಡೋದಿದ್ದು ಹಳೆ ಜಗತ್ತಿಂದೆಲ್ಲ ಏನೇನು ನೋಡ್ತೀವೋ ಎಲ್ಲ ನೋಡಿನೂ ಬುದ್ಧಿಯಲ್ಲಿರ್ಬೇಕಂತಾರೆ ಬಾಬಾ. ಹೊಸ ಸಂಬಂಧ, ಹೊಸ ಸಂಬಂಧ ಯಾವುದು? ಬಾಬನ ಸಂಬಂಧ. ಹೊಸ ಸೃಷ್ಟಿ ಯಾವುದು? ಸತ್ಯಯುಗ. ಅದನ್ನು ನೋಡಿ. ಹೊರಗಿನ ಕಣ್ಣುಗಳು ಇದೆಲ್ಲ ನೋಡಲಿ, ಒಳಗಿನ ಕಣ್ಣು ಅದನ್ನು ನೋಡ್ರಿ ಅಂತ ಹೇಳ್ತಾರೆ ಬಾಬಾ. इन आँखों से जो विनाशी चीज़ें दिखाई देती हैं उनमें विनाश की स्मृति रहे. ಇದೇನೆಲ್ಲ ಕಾಣಿಸ್ಲಿಕ್ಕತ್ತಿದ ಏನಾಗೋದದ ನೋಡಕತ್ತೀವಲ್ಲ, ವಿನಾಶ ಹೆಂಗೆ ನಡೆದೈತಿ. ವಿಯೆಟ್ನಾಮ್ ದೇಶ ಹಿಂಗೆಲ್ಲ ಅಳಿಗಾಡ್ಲಿಕ್ತದ, ಅಷ್ಟು ಚಂಡಮಾರುತ ಬಿರುಗಾಳಿ ಇಲ್ಲೇ ನಮ್ಮಲ್ಲೇ ನಡೆದದಲ್ಲ. ಸೊಲ್ಲಾಪುರ ಏನಾಗ್ಬಿಟ್ಟಿದೆ ಬಂದಾಗ ಸುಮ್ಮನೆ ಸಣ್ಣ ಸಣ್ಣ ತೋರಿಸ್ಲಿಕ್ಕತ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए अपने को विजयी बनाने के लिए अमृत वेले रोज यह स्मृति का तिलक अपने को लगाना. ಅದಕ್ಕೆ ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ವಿಜಯಿ ಆಗಬೇಕು ಅಂತಂದರೆ ಅಮೃತ ವೇಳೆಯಲ್ಲಿ ಈ ಸ್ಮೃತಿಯ ತಿಲಕವನ್ನು ಹಚ್ಕೋಬೇಕು. बोली माताएं हैं, यही माताएं अगर मैदान पर आ जाए तो यह अपने को आज जो शेर समझते हैं वह बकरी बन आपके चरणों में आ जाए. ನೋಡ್ರಿ ಬಾಬಾ ಹೇಳ್ತಾರೆ, ಏನು ಹೇಳ್ತಾರೆ ಬಾಬಾ? ಭೋಲಿ ಮಾತಾಯೇ ಹೇ, ಇವರೆಲ್ಲ ಏನಿದ್ದಾರೆ? ಮುಗ್ಧ ಮಾತೆಯರಿದ್ದಾರೆ. ಯಹಿ ಮಾತಾಯೇ, ಇದೇ ಭೋಲಿ ಮಾತೆಯರು ಅಗರ್ ಮೈದಾನ್ ಪರ್ ಆ ಜಾಯೆ, ಯುದ್ಧದ ಮೈದಾನದಲ್ಲಿ ಬಂದರೆ ತೋ ಯಹ ಅಪನೇಕೋ, ತಮ್ಮನ್ನು ತಾವು ಏನಂತ ತಿಳ್ಕೊಳ್ತಾರೆ? ಹುಲಿ ಅಂತ ತಿಳ್ಕೊತಾರೆ. ಆವಾಗ ಉಳಿದವರೆಲ್ಲ ಏನಾಗ್ಬಿಡ್ತಾರೆ? ಬಕ್ರಿ ಬಂದು ಜಾಯಂಗೆ, ಕುರಿಯಾಗಿ ನಿಮ್ಮ ಕಾಲು ಕೆಳಗೆ ಬೀಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಜಿಸ್ ಬಾತ್ ಮೇ ವಹ ಕಮ್ಜೋರ್ ವ ಕಾಯರ್ ಹೇ ಉಸ್ ಬಾತ್ ಕಿ ಆಪ್ ಪ್ರತ್ಯಕ್ಷ ಪ್ರಮಾಣ ಹೋ. ಕಾಯರ್ ಅಂತಂದ್ರೇನ? ಅಂಜುಬುರ್ಕ. ಅದನ್ನು ಹೇಳ್ತಾರೆ. ಆ ಒಳಗಡೆ ಅವ್ರದ್ದು ಏನಿರ್ತಾವೆ, ಕೆಟ್ಟತನ ಇರ್ತದಲ್ಲ, ಆ ಕೆಟ್ಟತನ ಏನು ಮಾಡಿಬಿಡ್ತದೆ? ಬಗ್ಗಿಸ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, आपके प्रत्यक्ष प्रमाण को देखकर शर्मशार होंगे तो गोया बकरी बन जाएंगे. ನಾಚಿಕೆ ಬರ್ತದೆ ಅವ್ರಿಗೆ. ನಿಮ್ಮ ನೋಡಿ ಅವ್ರಿಗೆ ನಾಚಿಕೆ ಬರ್ತದೆ. ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡ್ತಾರೆ? ಕಾಲು ಬೀಳ್ತಾರೆ. माताएं इतनी श्रेष्ठ सर्विस कर सकती हैं जो 1 सेकंड में शेर को बकरी बना सकती है. ನಿಮ್ಮ ಶಕ್ತಿ ಅಷ್ಟಿದೆ ಮಾತೆಯರದು ಅಂತ ಹೇಳ್ತಾರೆ ಬಾಬಾ. ಬರೀ ಒಂದು ದೃಷ್ಟಿ. ಮಮ್ಮ ಏನು ಮಾಡಿದ್ರು? ಮತ್ತು ಏನೋ ಆಗಿ ಬಂದಿರ್ತಾರೆ. ಮಮ್ಮ ನೋಡಿದ ತಕ್ಷಣ ಏನಾಗ್ಬಿಡ್ತಾರೆ? ಬಕ್ರಿ ಅಂತಂದ್ರೆ ಏನು? ಅವ್ರು ಅಸಹ್ಯ ಮಾಡೋದಂತಲ್ಲ, ಆತ್ಮ ಏನಾಗ್ಬಿಡ್ತದೆ? ಶಾಂತ ಆಗಿಬಿಡ್ತದೆ ಅಂತ. जादू से शेर को बकरी, बकरी को शेर बनाते ना, तो माताएं भी ऐसी जादूगरी दिखा सकती हो. सिर्फ शेरनी बन जाओ, फिर वह शेर बकरी बनेगी. ಒಳಗಡೆ ಶೇರ್ ಆಗಿಬಿಡ್ರಿ ನೀವು ಅಂತಾರೆ ಬಾಬಾ ಮಾತೆಯಲ್ಲಿ. ಅವ್ರು ಆಟೋಮೆಟಿಕ್ಕಾಗಿ ಏನಾಗ್ಬಿಡ್ತಾರೆ? ಬಕ್ರಿ ಆಗಿಬಿಡ್ತಾರೆ. ನೀವು ಬಕ್ರಿ ಆಗಿಬಿಟ್ರೆ ಅವ್ರು ಶೇರ್ ಆಗಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सिर्फ एक शेर को भी बकरी बनाया तो अनेक शेर जाल में आ जाएंगे. ಬಾಬಾ ಹೇಳ್ತಾರೆ, ಒಂದು ಶೇರ್ ಬಕ್ರಿ ಆಯಿತು ಅಂತಂದರೆ ಅವೆಲ್ಲ ಏನಾಗ್ಬಿಡ್ತಾವಂತೆ? ಬಂದುಬಿಡ್ತಾವೆ. इसलिए माताओं को इतनी ऊंची सर्विस के लिए तैयार रहना चाहिए. ಅದಕ್ಕಾಗಿ ಮಾತೆಯರು ಏನು ಮಾಡಬೇಕು? ಶ್ರೇಷ್ಠವಾದ ಸರ್ವಿಸ್ ಮಾಡೋಕ್ಕೆ ತಯಾರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಎಲ್ಲನೂ ಏನು ಮಾಡಿರಿ? ಕೋಶಿಶ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಬಾಬಾ.
संपूर्णता से सुंदरता होती है। तीव्र पुरुषार्थी का तीर सदा निशाने पर लगता है। कभी भी माया से हार नहीं खाना ಲೈಟ್ ಕಾ ಗೋಲಾ ಬಂದ್ಕರ್ ಜಾನ ಬಾಬಾ ಹೇಳ್ತಾರೆ. ಅದಕ್ಕಾಗಿ ಯಾವಾಗಲೂ ಶೇರ್ ಆಗಿಬಿಡಿ ಅಂತ ಹೇಳ್ತಾರೆ ಬಾಬಾ. ಶೇರ್ ಆಗಬೇಕು ಅಂತಂದ್ರೆ ಏನು ಹೇಳಿದ್ರು ಬಾಬಾ? ಲೈಟ್ ಕಾ ಗೋಲಾ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಲೈಟ್ ಮೈಟ್ ಬಿ ಹೇ, ಕೋಶಿಶ್ ಶಬ್ದ ಕಮ್ಜೋರಿ ಕಾ ಹೇ. ಪ್ರಯತ್ನ ಮಾಡ್ತೀವಿ ಅಂತ ಅನ್ನಂಗಿಲ್ಲ ಅಂತಾರೆ ಬಾಬಾ. ಪ್ರಯತ್ನ ಮಾಡ್ತೀವಿ ಅಂತಂದರೆ ಅದು ಏನಂತಾರೆ? ಕಮ್ಜೋರಿ ಅಂತ ಹೇಳ್ತಾರೆ ಬಾಬಾ. ಜहाँ ಕಮ್ಜೋರಿ ಹೋತಿ ಹೇ ವहाँ ಪೆಹಲೆ ಮಾಯಾ ತಯಾರ್ ಹೋತಿ ಹೇ. ಬಾಜುನೇ ಕೂತಿರ್ತದೆ ಏನು? ಮಾಯ. ಪ್ರಯತ್ನ ಮಾಡ್ತೀನಿ ಅಂದರೆ ಬಂದೇ ಬಿಡ್ತದೆ ಮಾಯ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जैसे कमज़ोर शरीर पर बीमारी जल्दी आ जाती है, वैसे कोशिश शब्द कहना भी आत्मा की कमजोरी है. माया समझती है कि यह हमारा ग्राहक है. ಇದು ನಮ್ಮ ಗಿರಾಕಿ ಅಂತದಂಥದ್ದು ಮಾಯೆ. ಯಾವಾಗ ನಾನು ಪ್ರಯತ್ನ ಮಾಡ್ತೀನಿ ಅಂದ ತಕ್ಷಣ ಮಾಯಲ್ಲೇನು ಮಾಡಿಬಿಡ್ತದದು? ಆಯ್ತು, ಇದು ನಮ್ಮ ಗಿರಾಕಿ. ಬಾಬಾ ಹೇಳ್ತಾರೆ, ನಿಶ್ಚಯಕ್ಕೆ ವಿಜಯ ಹೇ. ನಿಶ್ಚಯ ಮಾಡೇ ಮಾಡ್ತೀನಿ ಅನ್ನೋದು ನಿಶ್ಚಯ, ಅದು ವಿಜಯ ಆಗಿಬಿಡ್ತದೆ. जैसे सारे दिन की जो स्मृति रहती है वैसे ही स्वप्न आते हैं. यदि सारे दिन में शक्ति रूप की स्मृति रहेगी तो कमजोरी स्वप्न में भी आ नहीं सकती. अच्छा, ओम शांति.